ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ದಿನಾಂಕ ಕೂಡ ಘೋಷಣೆ ಆಗುತ್ತೆ. ಜೊತೆಗೆ ದಾಸನ ಮುಂದಿನ ಸಿನಿಮಾ ಯಾವುದು ಅನ್ನೋದಕ್ಕೂ ಇದೀಗ ಉತ್ತರ ಸಿದ್ಧವಾಗಿದೆ. ದರ್ಶನ್ ಮುಂದಿನ ಸಿನಿಮಾವನ್ನ ಜೋಗಿ ಪ್ರೇಮ್ ನಿರ್ದೇಶನ ಮಾಡೋದು ಬಹುತೇಕ ಫೈನಲ್ ಆಗಿತ್ತು. ಈ ಚಿತ್ರವನ್ನು ರಕ್ಷಿತಾ ಪ್ರೇಮ್ ನಿರ್ಮಾಣ ಮಾಡಲಿದ್ದಾರೆ. ಈ ಹಿಂದೆ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಪ್ರೇಮ್ ಮತ್ತು ದರ್ಶನ್ ಮತ್ತೆ ಸಿನಿಮಾ ಮಾಡೋದಾಗಿ ಅನೌನ್ಸ್ ಆಗಿತ್ತು. ಆದ್ರೆ ಕಾರಣಾಂತರಗಳಿಂದ ಕೆವಿಎನ್ ಸಂಸ್ಥೆಯಿಂದ ದರ್ಶನ್ ತಾವು ಪಡೆದಿದ್ದ ಅಡ್ವಾನ್ಸ್ ಹಣವನ್ನ ಮರಳಿಸಿದ್ರು. ಆದ್ರೂ ಕೂಡ ಈ ಪ್ರಾಜೆಕ್ಟ್ ನಿಲ್ಲೋದಿಲ್ಲ. ಯಾಕಂದ್ರೆ ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ದರ್ಶನ್ ನಟಿಸೋದು ಕನ್ಫರ್ಮ್. ಈ ಬಗ್ಗೆ ಪ್ರೇಮ್ ಮತ್ತು ದರ್ಶನ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ನಿರ್ಮಾಪಕರು ಬದಲಾದ್ರೂ ಈ ಸಿನಿಮಾ ಶುರು ಆಗಿಯೇ ಆಗುತ್ತೆ ಅನ್ನೋ ಭರವಸೆ ನೀಡಿದ್ದಾರೆ. ಈ ನಡುವೆ ಜೋಗಿ ಪ್ರೇಮ್ ಮತ್ತು ರಕ್ಷಿತಾ ತಮ್ಮ ಹೋಮ್ ಬ್ಯಾನರ್ ನಲ್ಲಿಯೇ ದರ್ಶನ್ಗಾಗಿ ಸಿನಿಮಾ ಮಾಡುವುದು ಕನ್ಫರ್ಮ್ ಆಗಿದೆ. ದರ್ಶನ್ ತೂಗುದೀಪ ಮೇಲೆ ದುಡ್ಡು ಹಾಕಿದ್ರೆ ಲಾಭ ಬರದೇ ಇರೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕರುನಾಡಲ್ಲಿ ಅವರ ಮಾರ್ಕೆಟ್ ಆ ಲೆವೆಲ್ಗೆ ಇದೆ. ರಿಲೀಸ್ಗೂ ಮೊದಲೇ ಅವರ ಸಿನಿಮಾಗಳು ಹಾಕಿದ ಬಂಡವಾಳ ರಿಕವರಿ ಮಾಡಿಕೊಂಡಿರುತ್ತವೆ. ದರ್ಶನ್ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಕೂಡ ಅವರ ಅಭಿಮಾನಿಗಳು ಒಳ್ಳೆಯ ಓಪನಿಂಗ್ ಕೊಟ್ಬಿಡ್ತಾರೆ. ಸಿನಿಮಾ ತಕ್ಕ ಮಟ್ಟಿಗೆ ಸಾಧಾರಣವಾಗಿದ್ರೂ ಸಾಕು, ಸಿನಿಮಾ ಸೂಪರ್ ಹಿಟ್ ಆಗ್ಬಿಡುತ್ತೆ. ಈ ಮಟ್ಟದ ಫ್ಯಾನ್ ಬೇಸ್ ಇರುವ ದರ್ಶನ್ಗಾಗಿ ಸಾಲ ಮಾಡಿಯಾದರೂ ಸಿನಿಮಾ ಮಾಡಲು ನಿರ್ಮಾಪಕರು ಮುಂದೆ ಬರ್ತಾರೆ. ಸದ್ಯಕ್ಕೆ ಕೆವಿಎನ್ ನಿರ್ಮಿಸಬೇಕಿದ್ದ ಸಿನಿಮಾವನ್ನು ತಾವೇ ನಿರ್ಮಾಣ ಮಾಡಲು ಜೋಗಿ ಪ್ರೇಮ್ ನಿರ್ಧಾರ ಮಾಡಿದ್ದಾರೆ. ಇದರ ಜೊತೆಗೆ ದರ್ಶನ್ ಅವರ ಪಾಲುದಾರಿಕೆ ಕೂಡ ಇರುವ ಸಾಧ್ಯತೆ ಇದೆ. ದರ್ಶನ್ ಸಿನಿಮಾ ಅಂದಮೇಲೆ ಹಾಕಿದ ಬಂಡವಾಳಕ್ಕೆ ಮತ್ತು ಲಾಭಕ್ಕೆ ಮೋಸ ಇಲ್ಲ ಅನ್ನೋದು ಇಂಡಸ್ಟ್ರಿಯಲ್ಲಿ ಗೊತ್ತಿರುವ ವಿಚಾರ. ಹಾಗಾಗಿ ಪ್ರೇಮ್ ದಚ್ಚು ಜೊತೆಗೆ ಸಿನಿಮಾ ಮಾಡುವ ಧೈರ್ಯ ಮಾಡ್ತಿದ್ದಾರೆ. ಡೆವಿಲ್ ಚಿತ್ರದ ಬಳಿಕ ದರ್ಶನ್ ತೆಲುಗು ನಿರ್ಮಾಪಕ ಡಿವಿವಿ ದಾನಯ್ಯ ಅವರ ಬ್ಯಾನರ್ ನಲ್ಲಿ ಸಿನಿಮಾ ಮಾಡಬೇಕಿತ್ತಂತೆ. ತ್ರಿವಿಲಾರ್ ನಂತಹ ಪ್ಯಾನ್ ಇಂಡಿಯಾ ಸಿನಿಮಾ ನಿರ್ಮಾಣ ಮಾಡಿರುವ ಡಿವಿವಿ ದಾನಯ್ಯ ಮತ್ತು ದರ್ಶನ್ ನಡುವೆ ಹೊಸ ಸಿನಿಮಾದ ಮಾತುಕತೆ ನಡೆದಿತ್ತು. ಆದರೆ ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗಿದೆ. ಮುಂದಿನ ವರ್ಷ ಫೆಬ್ರವರಿ ವೇಳೆಗೆ ದಾನಯ್ಯ ನಿರ್ಮಾಣದ ಸಂಸ್ಥೆ ಜೊತೆ ದರ್ಶನ್ ಹೊಸ ಸಿನಿಮಾ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ದಾನಯ್ಯ ಅವರಿಗೆ ದರ್ಶನ್ ಅಕ್ಟೋಬರ್ ತಿಂಗಳಿನಿಂದ ಕಾಲ್ ಶೀಟ್ ಕೊಟ್ಟಿದ್ರಂತೆ. ಇದೀಗ ಈ ಸಿನಿಮಾ ಮುಂದಕ್ಕೆ ಹೋಗಿರೋದ್ರಿಂದ ಇದೇ ಕಾಲ್ ಶೀಟ್ ಬಳಸಿಕೊಂಡು ಜೋಗಿ ಪ್ರೇಮ್ ಸಿನಿಮಾ ಮಾಡುವ ತಯಾರಿ ಮಾಡ್ಕೊಳ್ತಿದ್ದಾರೆ. ಹೇಗೋ ಕತೆ ಕೂಡ ಸಿದ್ಧವಿದೆ. ಕೆವಿಎನ್ ಪ್ರೊಡಕ್ಷನ್ ಜೊತೆಗೆ ಮಾಡಬೇಕಿದ್ದ ಕಥೆಯನ್ನೇ ತಮ್ಮ ಬ್ಯಾನರ್ ನಲ್ಲಿ ಮಾಡಲು ಪ್ರೇಮ್ ಮತ್ತು ರಕ್ಷಿತಾ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಅಕ್ಟೋಬರ್ ವೇಳೆಗೆ ದರ್ಶನ್ ಜೋಗಿ ಪ್ರೇಮ್ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಸೆಟ್ ಇರುವ ಸಾಧ್ಯತೆ ಇದೆ. ಮತ್ತೊಂದ್ ಕಡೆ ದರ್ಶನ್ ಅವರಿಗಾಗಿ ಕಾಟೇರದಂತಹ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ನಿರ್ದೇಶಿಸಿದ್ದ ತರುಣ್ ಇದೀಗ ಹೊಸ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ತರುಣ್ ಸುಧೀರ್ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿದ್ದು ಈಗಾಗಲೇ ಈ ಸಿನಿಮಾ ಬಗ್ಗೆ ಹೇಳಿಕೊಂಡಿದ್ದಾರೆ. ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಚರಿತ್ರೆಯ ಕುರಿತಾದ ಸಿನಿಮಾವನ್ನು ಅನೌನ್ಸ್ ಮಾಡಲಾಗಿತ್ತು. ನಿರ್ಮಾಪಕಿ ಶೈಲಜಾ ನಾಗ್ ಈ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ರು. ಸಿಂಧೂರ ಲಕ್ಷ್ಮಣನಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಈ ಪ್ರಾಜೆಕ್ಟ್ಗೆ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳೋದು ದೃಢವಾಗಿತ್ತು. ಸಿಂಧೂರ್ ಲಕ್ಷ್ಮಣ ಪಾತ್ರ ಮಾಡೋದಕ್ಕೆ ದರ್ಶನ್ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಇದು ವಿಭಿನ್ನ ಐತಿಹಾಸಿಕ ಪಾತ್ರ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಜನಿಸಿದ್ದ ಸಿಂಧೂರ್ ಲಕ್ಷ್ಮಣ ಎನ್ನುವ ಯುವಕ ಬಡವರನ್ನ ತುಳಿದು ಮರೆಯುತ್ತಿದ್ದ ಶ್ರೀಮಂತರನ್ನು ಲೂಟಿ ಮಾಡಿ ಅದನ್ನು ಬಡವರಿಗೆ ಹಂಚುವ ಕೆಲಸವನ್ನು ಮಾಡುತ್ತಿದ್ರು. ಬ್ರಿಟಿಷ್ ಅಧಿಕಾರಶಾಹಿಯ ವಿರುದ್ಧ, ಜಮೀನ್ದಾರರ ವಿರುದ್ಧ ಸಿಡಿದೆದ್ದಿದ್ದ ವೀರ ಲಕ್ಷ್ಮಣ ಸಿಂಧೂರ ಗಾಂಧೀಜಿಯವರ ಕರೆಗೆ ಒಗ್ಗೊಟ್ಟು ಸಿಂಧೂರ ಲಕ್ಷ್ಮಣ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರು. 1898ರಲ್ಲಿ ಕರ್ನಾಟಕದ ಸಿಂಧೂರಿನಲ್ಲಿ ಈ ವೀರ ಸೇನಾನಿಯ ಲಕ್ಷ್ಮಣನ ಜನನವಾಗಿತ್ತು. ಕರ್ನಾಟಕದ ಏಕೀಕರಣಕ್ಕೂ ಮುನ್ನ ಸಿಂಧೂರ ಇದೇ ಕರ್ನಾಟಕದಲ್ಲಿಯೇ ಇತ್ತು. ಆ ಬಳಿಕ ಸಿಂಧೂರು ಈಗ ಮಹಾರಾಷ್ಟ್ರದ ಪಾಲಾಗಿದೆ. ಹಾಗಾಗಿ ಈ ಸಿನಿಮಾ ಎರಡೂ ರಾಜ್ಯಗಳ ಜನರಿಗೆ ಇರುವ ಚಿರಪರಿಚಿತ. ಸಿಂಧೂರು ಲಕ್ಷ್ಮಣ ಕೇವಲ 24ರ ಹರೆಯದಲ್ಲಿ ಅಂದ್ರೆ 1922ರಲ್ಲಿ ವೀರ ಮರಣವನ್ನ ಅಪ್ಪಿದ್ರು. ತನ್ನದೇ ಒಂದು ತಂಡ ಕಟ್ಟಿಕೊಂಡು ಬ್ರಿಟಿಷ್ ಕಚೇರಿಗಳನ್ನು ಲೂಟಿ ಮಾಡಿ ಬಡವರಿಗೆ ಹಂಚುತ್ತಿದ್ದ ಇವರನ್ನು ಬ್ರಿಟಿಷರು ಹೊಂಚು ಹಾಕಿ ರಾತ್ರಿ ಊಟ ಮಾಡುವಾಗ ಮೋಸದಿಂದ ಕೊಂದ್ರು. ಕೇವಲ 24ನೇ ವಯಸ್ಸಿನಲ್ಲಿ ಮಡಿದ ಈ ಸ್ವಾತಂತ್ರ್ಯ ಹೋರಾಟಗಾರನ ಕುರಿತು ಹಲವಾರು ನಾಟಕ ಮತ್ತು ಜಾನಪದ ಸಾಹಿತ್ಯಗಳು ಮೂಡಿ ಬಂದಿವೆ. ಸಿಂಧೂರ ಲಕ್ಷ್ಮಣ ಚಿತ್ರ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಲಿದ್ದು ಮರಾಠಿ ಭಾಷೆಯಲ್ಲೂ ಇದು ತೆರೆಗೆ ಬರಲಿದೆ. ಮುಂದೆ ನಾನು ಮಾಡುತ್ತಿರುವ ಸಿನಿಮಾ ಬಂದು ಈ ಮಣ್ಣಿನ ಗಂಡು, ಈ ಮಣ್ಣಿನ ಹೆಮ್ಮೆ ವೀರ ಸಿಂಧೂರ ಲಕ್ಷ್ಮಣ ಅಂತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿನಯದಲ್ಲಿ ಮಾಡುತ್ತಿದ್ದೇವೆ ಎಂದು ತರುಣ್ ಸುಧೀರ್ ಈ ಪ್ರಾಜೆಕ್ಟ್ ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಒಟ್ಟಾರೆ ದರ್ಶನ್ ತೂಗುದೀಪ್
ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ನಂತರ ಜೋಗಿ ಪ್ರೇಮ್ ಮತ್ತು ತರುಣ್ ಸುಧೀರ್ ನಿರ್ದೇಶನದ ಸಿನಿಮಾಗಳಲ್ಲಿ ನಟಿಸೋದು ಖಚಿತವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.